ಭಟ್ಕಳ ಹೊನ್ನಾವರದ ಸಮಸ್ತ ನಾಗರಿಕರಿಗೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಗೋಮಾತೆಯ ಕ್ರೂರವಾದ ಹತ್ಯೆ ಹೆಚ್ಚಾಗಿರುವುದು ನಮಗೆಲ್ಲರಿಗೂ ತುಂಬ ನೋವಿನ ಸಂಗತಿ. ಇದನ್ನು ತಡೆಯೊಡ್ಡಲು ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಎಲ್ಲ ಹಿಂದೂ ಕಾರ್ಯಕರ್ತರು ನಿರಂತರ ಶ್ರಮ ಪಡುತ್ತಿದ್ದಾರೆ. ತಮ್ಮ ಮನೆ ಮಠಗಳನ್ನು ಬಿಟ್ಟು ಹೋರಾಡುತ್ತಿದ್ದಾರೆ. ಅವರಿಗೆ ನಾನು ಕೈ ಮುಗಿದು ವಂದಿಸುತ್ತೇನೆ. ಇಂದು ಅವರ ಶ್ರಮದಿಂದಾಗಿ ನಿರಂತರ ಮನವಿ ಹೋರಾಟಗಳ ಮೂಲಕ ಹಾಗೂ ಪೊಲೀಸ್ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಭಟ್ಕಳದ ಕುಕ್ನೀರ್ನಲ್ಲಿ ನಡೆದ ಗೋಹತ್ಯೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲರ ಮನವಿ. ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಈ ಹಿಂದೆ ಹೊನ್ನಾವರದ ಕೊಂಡದಕುಳಿಯಲ್ಲಿ ನಡೆದ ಘಟನೆಯಲ್ಲಿ ಮಾನ್ಯ ಸಚಿವರು ಮಂಕಾಳು ವೈದ್ಯರು ಕೊಟ್ಟಂತೆ ಹೇಳಿಕೆ ಏನಾಯ್ತು? ಗೋಹತ್ಯೆ ಆರೋಪಿಗಳಿಗೆ ಭಟ್ಕಳ ಸರ್ಕಲ್ ನಲ್ಲಿ ನಿಲ್ಲಿಸಿ ಏನೋ ಗುಂಡಿನ ವಿಚಾರ ಹೇಳಿದ್ರು. ಇದು ಕೇವಲ ನಿಮ್ಮ ರಾಜಕೀಯ ಲಾಭಕ್ಕ ಅಥವಾ ಹಿಂದೂ ಸಮಾಜವನ್ನು ಮಿಚ್ಚಿಸ್ಲಿಕ್ಕೆ ಹೇಳಿದ್ರ? ನೀವು ಕೊಟ್ಟ ಹೇಳಿಕೆ ಕಾರ್ಯರೂಪಕ್ಕೆ ತರದೇ ಹೋದ್ರೆ ನಿಮ್ಮದು ಒಂದು ರೀತಿ ಒಪ್ಪಂದದ ರಾಜಕೀಯ ನೀತಿ. ನಿಮ್ಮ ಈ ರೀತಿಯ ಕೀಳುಮಟ್ಟದ ಸ್ಟೇಟ್ಮೆಂಟ್ ನಿಂದ ಅಮಾಯಕ ಕಾರ್ಯಕರ್ತರು, ಸಂಘಟನಾಕಾರರ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕುವುದಕ್ಕೆ ಒಂದು ದಾರಿ ಮಾಡಿಕೊಟ್ಟಂತಾಗ್ತದೆ. ಒಂದು ವೇಳೆ ನಿಮ್ಮ ಹೇಳಿಕೆ ರೀತಿ ಸಾಮಾನ್ಯ ವ್ಯಕ್ತಿಗಳು ಹೇಳಿದ್ದಾರೆ, ಅವರ ಮೇಲೆ ನೀವೇ ಖುದ್ದಾಗಿ ಎಷ್ಟೊಂದು ಪ್ರಕರಣ ಹಾಕಿಸ್ತಿದ್ರಿ. ಸಾಮಾನ್ಯರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೊಂದು ನ್ಯಾಯ ಆಗ್ಬಾರ್ದು. ಇಲ್ಲಿ ನಿಮ್ಮ ಹೇಳಿಕೆ ವಿಚಾರ ಸರಿಯೋ ತಪ್ಪೋ ಅಂತ ನೀವೇ ಹೇಳಿ. ಯಾಕೆಂದ್ರೆ ಹಿಂದುತ್ವ ಅನ್ನುವುದು ಬರೀ ರಾಜಕಾರಣಕ್ಕೆ ಉಪಯೋಗ ಆಗಬಾರದು. ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳು ನೀಡುವ ಇಂಥ ಕೀಳು ಮಟ್ಟದ ಹೇಳಿಕೆ ಅಮಾಯಕರ ಮೇಲೆ ಪರಿಣಾಮ ಬೀಳುವಂತ ಆಗಬಾರದು ಅಂತ ನಾನು ಎಲ್ಲಾ ರಾಜಕಾರಣಿಗಳಿಗೂ ಸಹ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.